Hello everyone, welcome back to my channel NCRT series. Let's start with today's Hindu news analysis. First article, a year after Galwan clash, China strengthening base along the lake. ಸೊ ಲಾಸ್ಟ್ 1 year ಇಂದ ಇಂಡಿಯಾ ಮತ್ತು ಚೈನಾ ರಿಲೇಷನ್ ಏನಿದೆ ಅದು ಇನ್ನೂ ಚೆನ್ನಾಗಿಲ್ಲ. ಎಷ್ಟೊಂದು ಡಿಸ್ಪ್ಯೂಟ್ಸ್ಗಳಾಗ್ತಾ ಇದೆ. ಅದರಲ್ಲಿ ಮೇನ್ ಡಿಸ್ಪ್ಯೂಟ್ ಆಗಿದ್ದು ಗಲ್ವಾನ್ ವ್ಯಾಲಿ ಡಿಸ್ಪ್ಯೂಟ್. ಸೊ ಈ ಗಲ್ವಾನ್ ವ್ಯಾಲ್ಯೂ ಡಿಸ್ಪ್ಯೂಟ್ ಆಗಿ 1 year ಆಗಿರೋ ಕಾರಣ ಈ ಆರ್ಟಿಕಲ್ ಬಂದಿರೋವಂಥದ್ದು. ಸೊ ಚೈನಾ ಏನಿದೆ ಲಾಸ್ಟ್ ಇಯರಿಂದ ಈ ಇಯರ್ಗೆ ಈ 1 year ರೇಂಜಲ್ಲಿ ಅದರ ಬೇಸ್ನ ಅದು ಸ್ಟ್ರೆಂಥನ್ ಮಾಡ್ಕೊಳೋದಕ್ಕೆ ತುಂಬ ಟ್ರೈ ಮಾಡಿರುವಂಥದ್ದು. ಇಲ್ಲಿ ಅಡಿಷ್ನಲ್ ಅಕಾಮಡೇಷನ್ಸ್ನ ಬಿಲ್ಡ್ ಮಾಡಿರುವಂಥದ್ದು ಆ್ಯಂಡ್ ಒಂದು ಟೆಂಪ್ರರಿ ಮತ್ತು ಪರ್ಮನೆಂಟ್ ಅಕಾಮಡೇಷನ್ಸ್ನ ಬಿಲ್ಡ್ ಮಾಡಿದೆ. ಯಾವ್ಯಾವ ಏರಿಯಾಸಲ್ಲಿ ಅಂದರೆ ರುಡಾಕ್, ಕಾಂಗ್ಜಿವಾರ್, ಗ್ಯಾನ್ಸೆ ಆ್ಯಂಡ್ ಗೋಲ್ಮುಂಡ್ ಏರಿಯಾಸಲ್ಲಿ. ಮತ್ತು ಟ್ರೂಪ್ಸ್ನ ರೊಟೇಷನ್ ಮೂಲಕ ಟ್ರೂಪ್ಸ್ನ ಇಡುವಂಥದ್ದು. ಪ್ಯಾಂಗಾಂಗ್ ಲೇಕ್ ಹತ್ರ 4th ಮತ್ತು 6th ಡಿವಿಷನ್ಸ್ ಇತ್ತು. ಈಗ ಅದನ್ನು ತೆಗೆದು 8th ಮತ್ತು 11th ಡಿವಿಷನ್ಸ್ನ ಅಲ್ಗಾಗಿದೆ. ಸೊ ಈಚ್ ಡಿವಿಷನ್ಸಲ್ಲೂ ಕೂಡ 2 ಮೊಬೈಲ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ಸ್ ಇರುತ್ತೆ, ಒಂದು ಆರ್ಮ್ಡ್ ರೆಜಿಮೆಂಟ್ ಮತ್ತು ಆರ್ಟಿಲರಿ ರೆಜಿಮೆಂಟ್, ಏರ್ ಡಿಫೆನ್ಸ್ ರೆಜಿಮೆಂಟ್ಸ್. ಸೊ ಈ ಥರ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿದೆ ಚೈನಾ ಆ್ಯಂಡ್ ಅದ್ರ ಬೇಸ್ನ ತುಂಬ ಸ್ಟ್ರೆಂಥನ್ ಮಾಡ್ಕೊತಾ ಇದೆ ಗಲ್ವಾನ್ ವ್ಯಾಲಿ ಹತ್ರ. ನೆಕ್ಸ್ಟ್ ಆರ್ಟಿಕಲ್, ಫೈಟ್ ಅಗೇನ್ಸ್ಟ್ ಅಥಾರಿಟೇರಿಯನಿಸಮ್ ಎಕ್ಸ್ಟ್ರೀಮಿಸಮ್ ಸೇಸ್ PM ಅಟ್ G7 ಮೀಟಿಂಗ್. ಸೊ G7 ಮೀಟಿಂಗಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟ್ರು ವರ್ಚುವಲ್ ಆಗಿ ಅಟೆಂಡ್ ಮಾಡಿದರು, ಪಾರ್ಟಿಸಿಪೇಟ್ ಮಾಡಿದರು. ಅವಾಗ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು. ಏನೇನು ಕಮಿಟ್ಮೆಂಟ್ ನಡೆದಿದೆ, ಏನೇನು ಮೀಟಿಂಗಲ್ಲಿ ಕಮಿಟ್ಮೆಂಟ್ಸ್ ನಡೆದಿದೆ ಅಂದರೆ, ಸೊ G7 ಕಂಟ್ರೀಸ್ ಏನಿದೆ ಅದು 1 billion ವ್ಯಾಕ್ಸಿನ್ ಡೋಸಸ್ನ ಡೆವಲಪಿಂಗ್ ನೇಷನ್ಸ್ಗೆ ಡೊನೇಟ್ ಮಾಡುತ್ತೆ. ಆ್ಯಂಡ್ G7 ಕಂಟ್ರೀಸ್ ಈಗ ಬ್ಯಾಕ್ ಬೆಟರ್ ವರ್ಲ್ಡ್ ಪ್ರಾಜೆಕ್ಟ್ ಇದೆ, ಅದನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದು ಎಗೇನ್ಸ್ಟ್ ಚೈನಾ ಇನಿಷಿಯೇಟ್ ಮಾಡಿರುವಂಥ BRIಗೆ ಎಗೇನ್ಸ್ಟ್ ಆಗಿ ಇದನ್ನು ಬಿಲ್ಡ್ ಮಾಡ್ತಾ ಇರೋವಂಥದ್ದು ಬ್ಯಾಕ್ ಬೆಟರ್ ವರ್ಲ್ಡ್. ಮತ್ತು ಅದು ರಿಅಫರ್ಮ್ ಮಾಡಿದೆ. ಈ ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆ ಅದನ್ನೆಲ್ಲ ಕಂಟ್ರೀಸು ಒಪ್ಕೊಂಡು 15% ಮೇಲಿರುತ್ತೆ ಅಂತ ಅದಕ್ಕೂ ಕೂಡ ಅಗ್ರಿ ಆಗಿದೆ. ಮತ್ತು ಯಾವ ಕಂಟ್ರಿಯಿಂದ COVID-19 ಆರಿಜಿನ್ ಆಗಿದೆ ಅದರದ್ದು ಕೂಡ ಎನ್ಕ್ವೈರಿ ನಡೆಯುತ್ತೆ ಅಂತ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಡಿಮ್ಯಾಂಡ್ ಸ್ಟೋಕ್ಸ್ ಇಲೀಗಲ್ ರೋಸ್ವುಡ್ ಫೆಲ್ಲಿಂಗ್. ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ರೋಸ್ವುಡ್ಡಿಂದ ಮಾಡಿರುವಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗೆ ಮತ್ತು ಫರ್ನಿಚರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋ ಕಾರಣ ಈ ರೋಸ್ವುಡ್ಡು ಇಲೀಗಲ್ ಫೆಲ್ಲಿಂಗ್ ನಡೀತಾ ಇದೆ. ಅಂದರೆ ಇಲ್ಲಿಗಲ್ ಆಗಿ ರೋಸ್ವುಡ್ನ ಕಟ್ ಮಾಡ್ತಾ ಇದ್ದಾರೆ ಫಾರೆಸ್ಟ್ಗಳಿಂದ ಅಂತ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಟರ್ಸ್ ಹೇಳಿರುವಂಥದ್ದು. ಆ್ಯಂಡ್ ಈ ರೋಸ್ವುಡ್ ಪ್ರೈಸ್ ಏನಿದೆ ಇದು ಕೂಡ ತುಂಬ ಕಾಸ್ಟ್ಲಿ. ಕ್ಯೂಬಿಕ್ ಮೀಟರ್ ಆಫ್ ರೋಸ್ವುಡ್ ಏನಿದೆ ಅದು ಕಾಸ್ಟ್ ಬಂದು 7 lakh ಇರುತ್ತೆ ಬ್ಲ್ಯಾಕ್ ಮಾರ್ಕೆಟಲ್ಲಿ. ನೆಕ್ಸ್ಟ್ ಆರ್ಟಿಕಲ್, ನೇವಿ ಡೈವರ್ಸ್ ಇನ್ ಮೇಘಾಲಯ ಟು ಅಸಿಸ್ಟ್ ಮೈನ್ ರೆಸ್ಕ್ಯೂ. ಸೊ May 30 5 ಜನ ಮೈನರ್ಸು ಟ್ರ್ಯಾಪ್ ಆಗಿದ್ರು ಮೇಘಾಲಯದಲ್ಲಿ ನಡೀತಿರುವಂಥ ಕೋಲ್ ಮೈನಿಂಗಲ್ಲಿ. ಸೊ ಅವ್ರನ್ನ ಹುಡ್ಕೋದಕ್ಕೆ ಇಂಡಿಯನ್ ನೇವಿ ಟೀಮ್ ಅವರು ಸಂಡೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಜೈಂತಿಯಾ ಕೋಲ್ ಮೈನರ್ಸ್ ಮತ್ತು ಡೀಲರ್ಸ್ ಅಸೋಸಿಯೇಷನ್, ಮೇಘಾಲಯದಲ್ಲಿರುವಂತಹ ಜೈಂತಿಯಾ ಕೋಲ್ ಮೈನರ್ಸ್ ಮತ್ತು ಡೀಲರ್ಸ್ ಅಸೋಸಿಯೇಷನ್ ಕ್ಲೇಮ್ ಮಾಡಿರೋದೇನೆಂದರೆ ಟೋಟಲ್ 60,000 ಕೋಲ್ ಮೈನರ್ಸ್ ಇದ್ದಾರೆ ಅರೌಂಡ್ 360 ವಿಲೇಜಸ್ಸಲ್ಲಿ. ನೆಕ್ಸ್ಟ್ ಆರ್ಟಿಕಲ್, NCD ಟು ಹೋಲ್ಡ್ ಇಂಟರ್ವ್ಯೂಸ್ ಫಾರ್ ದ ಪೋಸ್ಟ್ ಆಫ್ ಡೈರೆಕ್ಟರ್. ಸೊ NCD ಅಂದರೆ ನೇಷನ್ ಸ್ಕೂಲ್ ಆಫ್ ಡ್ರಾಮಾ. ಆ್ಯಂಡ್ ಆಲ್ಮೋಸ್ಟ್ 3 yearsಯಿಂದ ಈ ಪೋಸ್ಟ್ ಖಾಲಿ ಇರೋ ಕಾರಣ ಈಗ ಈ ಪೋಸ್ಟ್ಗೆ ಡೈರೆಕ್ಟರ್ನ ಹುಡ್ಕೋದಕ್ಕೋಸ್ಕರ ಇಂಟರ್ವ್ಯೂ ಅರೇಂಜ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ NCD ಅಂದ್ರೇನು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಇದು ಒಂದು ಆಲ್ ಓವರ್ ದ ವರ್ಲ್ಡಲ್ಲೇ ಕೂಡ ಇದು ಒಂದು ಫೋರ್ಮೋಸ್ಟ್ ಥಿಯೇಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್. ಇದು ಎಸ್ಟಾಬ್ಲಿಷ್ ಆಗಿದ್ದು 1959 ಆ್ಯಂಡ್ ಇಂಡಿಯಾದಲ್ಲಿ ಈ ಥರ ಅಟಾನಮಸ್ ಆರ್ಗನೈಸೇಷನ್ NCD ಥರ ಇದೊಂದೇ ಇರೋದು. ಆ್ಯಂಡ್ ಇದಕ್ಕೆಲ್ಲ ಫುಲ್ ಫಿನಾನ್ಷಿಯಲ್ ಹೆಲ್ಪ್ ಬರೋದು ಮಿನಿಸ್ಟ್ರಿ ಆಫ್ ಕಲ್ಚರ್ ಕೆಳಗಡೆಯಿಂದ. ಆ್ಯಂಡ್ ಇದೇನು ಈ NCDನ ಡೀಮ್ಡ್ ಯೂನಿವರ್ಸಿಟಿಯಾಗಿ ಡಿಕ್ಲೇರ್ ಮಾಡ್ತು 2005. ಬಟ್ ಆವಾಗ NCD ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ ಗವರ್ನಮೆಂಟ್ ಹತ್ರ ಈ ಇನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡಿ, ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿ ಮಾಡಿ ಅಂದ್ಬಿಟ್ಟು ಅದು ಆ ಡೀಮ್ಡ್ ಯೂನಿವರ್ಸಿಟಿನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮೇಜರ್ ಆರ್ಗನೈಸೇಷನ್ ಇನ್ವಾಲ್ವ್ಡ್ ಇನ್ ದ ಪ್ರಿಸರ್ವೇಷನ್ ಆ್ಯಂಡ್ ಪ್ರೊಪಗೇಷನ್ ಆಫ್ ದ 13 ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. ಸೊ ಇಂಡಿಯಾದಲ್ಲಿರುವಂತಹ 13 ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ನ ಪ್ರಿಸರ್ವ್ ಮಾಡಿರುವಂಥ ಆರ್ಗನೈಸೇಷನ್. ಇನ್ 2019 NSD ವಾಸ್ ರ್ಯಾಂಕ್ಡ್ 14th ಅಮಾಂಗ್ ದ ಬೆಸ್ಟ್ ಫಿಲ್ಮ್ ಸ್ಕೂಲ್ಸ್ ಇನ್ ದ ವರ್ಲ್ಡ್ ಬೈ CEO ವರ್ಲ್ಡ್ ಮ್ಯಾಗಝೀನ್ ಆಫ್ USA. ನೆಕ್ಸ್ಟ್ ಆರ್ಟಿಕಲ್, Ministry of Home Affairs order inviting citizenship applications faces the Supreme Court challenge. ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ವೈಟ್ ಮಾಡಿರುವಂಥದ್ದು ಯಾರನ್ನ, ನಾನ್ ಮುಸ್ಲಿಮ್ ರೆಫ್ಯೂಜೀಸ್, ಯಾರ್ಯಾರು ಹಿಂದೂಸ್, ಸಿಖ್ಸ್, ಜೈನ್ಸ್ ಆ್ಯಂಡ್ ಬುದ್ಧಿಸಮ್. ಸೊ ಈ
ನಾನ್ ಮುಸ್ಲಿಮ್ಸ್ನ ಬಿಟ್ಟು ಇವರೆಲ್ಲ ಇಂಡಿಯನ್ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡುವಂಥದ್ದು. ಸೊ ಆದ ಕಾರಣ ಇದರ ಅಗೇನ್ಸ್ಟ್ ಸುಪ್ರೀಂ ಕೋರ್ಟಲ್ಲಿ ಮಿಸ್ಟರ್ ಅಹಮದ್ ಅವರು ಪಿಟಿಷನ್ ಹಾಕಿದ್ದಾರೆ. ಇದೇನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆರ್ಡರ್ ಮಾಡಿದ್ದಾರೆ, ಇದು ಅನ್ಕಾನ್ಸ್ಟಿಟ್ಯೂಷನಲ್ ಮತ್ತು ಡಿಸ್ಕ್ರಿಮಿನೇಟರಿ ಅಗೇನ್ಸ್ಟ್ ಮುಸ್ಲಿಮ್ಸ್ ಅಂತ ಇವರು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಹಾಕಿರೋವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ನೋ ಗ್ರೇಟರ್ ರಿಸ್ಕ್ ಟು ಚಿಲ್ಡ್ರನ್ ಫ್ರಮ್ ಆಂಟಿಸಿಪೇಟೆಡ್ ಥರ್ಡ್ ವೇವ್ ರಿಪೋರ್ಟ್. ಸೊ ಥರ್ಡ್ ವೇವಿಂದ ಮಕ್ಕಳಿಗೆ ಜಾಸ್ತಿ ಏನು ರಿಸ್ಕ್ ಇಲ್ಲ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇರೋವಂಥದ್ದು. ಬಿಕಾಸ್ ಯಾವುದೇ ಆ ಥರ ಎವಿಡೆನ್ಸ್ ಸಿಕ್ಕಿಲ್ಲ ಥರ್ಡ್ ವೇವಿಂದ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅನ್ನೋದು. ಸೊ ಆದ ಕಾರಣ ಥರ್ಡ್ ವೇವಿಂದ ಮಕ್ಕಳಿಗೇನು ಜಾಸ್ತಿ ರಿಸ್ಕ್ ಇಲ್ಲ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇರೋವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಟ್ರೀ ಆಫ್ ಕಾಫಿ ಫ್ಯಾಮಿಲಿ ಡಿಸ್ಕವರ್ಡ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಸೊ 13 meters ಟಾಲ್ ಟ್ರೀ ಕಾಫಿ ಫ್ಯಾಮಿಲಿಗೆ ಬಿಲಾಂಗ್ ಆಗುವಂಥದ್ದು ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಸಿಕ್ಕಿದೆ. ಇದರ ಹೆಸರು ಬಂದು ಪೈರಾಸ್ಟ್ರಿಯಾ ಲಾಲ್ಜಿ ಅಂತ. ಆ್ಯಂಡ್ ಇಂಡಿಯಾದಲ್ಲಿ ಪೈರಾಸ್ಟ್ರಿಯಾ ಜೀನಸ್ ಏನಿದೆ ಇದು ಫಸ್ಟ್ ಟೈಮ್ ಸಿಕ್ಕಿರೋದು. ಬಿಕಾಸ್ ಆಲ್ಮೋಸ್ಟ್ ಈ ಪೈರಾಸ್ಟ್ರಿಯಾ ಜೀನಸ್ ಏನಿದೆ ಇದು ಮಡಾಸ್ಕರಲ್ಲಿದೆ ಆ್ಯಂಡ್ ಫಸ್ಟ್ ಟೈಮ್ ಇದು ಇಂಡಿಯಾದಲ್ಲಿ ಸಿಕ್ಕಿರುವಂಥದ್ದು. ಈ ಪೈರಾಸ್ಟ್ರಿಯಾ ಲಾಲ್ಜಿ IUCN ಲಿಸ್ಟ್ ಕೆಳಗಡೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಕೆಳಗಡೆ ಬರುತ್ತೆ. ಇದ್ರ ಹೆಸರು ಪೈರಾಸ್ಟ್ರಿಯಾ ಲಾಲ್ಜಿ ಅಂತ ಇಟ್ಟಿರೋ ಕಾರಣ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಜಾಯಿಂಟ್ ಡೈರೆಕ್ಟರ್ ಆ್ಯಂಡ್ ಹೆಡ್ ಆಫ್ ಆಫೀಸ್ ಅವ್ರ ಹೆಸರು ಬಂದು ಲಾಲ್ಜಿ ಸಿಂಗ್ ಅಂತ. ಸೊ ಆದ ಕಾರಣ ಇದ್ರ ಹೆಸರು ಪೈರಾಸ್ಟ್ರಿಯಾ ಲಾಲ್ಜಿ ಅಂತ ಇಟ್ಟಿರೋವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ದ ವರ್ಡ್ ಈಸ್ ಹಾರ್ಡ್ಲಿ ವೈರ್ಡ್ ಫಾರ್ ಸೈಬರ್ ರೆಸಿಲೆನ್ಸ್. ಸೊ ಈ ಆರ್ಟಿಕಲ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ. ಸೊ ನಮಗೆ ಸೈಬರ್ ಸೆಕ್ಯೂರಿಟಿ ಏನಕ್ಕೆ ಬೇಕು? ಒಂದು ಡ್ಯಾಮೇಜಿಂದ ಒಂದು ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಮಿಸ್ಯೂಸ್, ಸೊ ಇದಕ್ಕೆಲ್ಲ ಪ್ರೊಟೆಕ್ಷನ್ ಬೇಕು. ಅದಕ್ಕೋಸ್ಕರ ನಮಗೆ ಸೈಬರ್ ಸೆಕ್ಯೂರಿಟಿ ಬೇಕು. ಆ್ಯಂಡ್ ವಾರ್ಫೇರ್ ಅಫೆನ್ಸಸ್ಸಿಗೆ ಬಂದರೆ ಎಷ್ಟೊಂದು ಕಂಟ್ರೀಸ್ ಆಲ್ರೆಡಿ ಒಳ್ಳೆ ಸೈಬರ್ ಸೆಕ್ಯೂರಿಟಿ ವಾರ್ಫೇರ್ಸ್ ಇದೆ. ಸೊ ಯಾವ್ಯಾವುದಂದರೆ US, ಚೈನಾ, ರಷ್ಯಾ, ಇಸ್ರೇಲ್ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್. ಆ್ಯಂಡ್ COVID-19 ಟೈಮಲ್ಲಿ ಎಸ್ಪೆಷಲಿ ಈ ಸೈಬರ್ ಸೆಕ್ಯೂರಿಟಿ ಏನಕ್ಕೆ ಜಾಸ್ತಿ ಬೇಕಂದರೆ ಡಿಜಿಟಲ್ ಯೂಸೇಜ್ ಏನಿದೆ ಅದು ಜಾಸ್ತಿ ಆಗಿರೋ ಕಾರಣ ಈ ಸೆಕ್ಯೂರಿಟಿ ಬೇಕಾಗತ್ತೆ. ಆ್ಯಂಡ್ ರೀಸೆಂಟ್ ಸೈಬರ್ ಅಟ್ಯಾಕ್ಸ್ ಯಾವ್ಯಾವ್ದಾಗಿದೆ ಅಂದರೆ ಚೈನಾದಲ್ಲಿರುವಂಥ ಒಂದು ಗ್ರೂಪ್ ರೆಡ್ ಏಕೋ ಅಂತ, ಇದು ಇಂಡಿಯನ್ ಪವರ್ ಸೆಕ್ಟರ್ನ ಟಾರ್ಗೆಟ್ ಮಾಡ್ತಾ ಇರೋವಂಥದ್ದು. ಈ ರೆಡ್ ಏಕೋ ಗ್ರೂಪ್ ಏನಿದೆ ಇದು ಒಂದು ಮಾಲ್ವೇರ್ ಯೂಸ್ ಮಾಡುತ್ತೆ. ಆ ಮಾಲ್ವೇರ್ ಹೆಸರು ಬಂದು ಶ್ಯಾಡೋ ಪ್ಯಾಡ್ ಅಂತ. ಮತ್ತು ಇನ್ನೊಂದು ಚೈನೀಸ್ ಹ್ಯಾಕಪ್ ಗ್ರೂಪ್ ಇದೆ, ಅದ್ರ ಹೆಸರು ಬಂದು ಸ್ಟೋನ್ ಪಾಂಡಾ ಅಂತ. ಅದು IT ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸಪ್ಲೈ ಚೈನ್ ಸಾಫ್ಟ್ವೇರ್ ಇದ್ರೆ ಇನ್ಫಾರ್ಮೇಷನ್ಸ್ನೆಲ್ಲ ಅದು ಕಲೆಕ್ಟ್ ಮಾಡ್ತಾ ಇರೋವಂಥದ್ದು. ಸೊ ಗವರ್ನಮೆಂಟ್ಗೆ ಏನಕ್ಕೆ ಬೇಕು ಸೈಬರ್ ಸೆಕ್ಯೂರಿಟಿ? ಏನಕ್ಕಂದರೆ ಒಂದು ಗವರ್ನಮೆಂಟ್ ಅಂದರೆ ಅದರಲ್ಲಿ ಲೋಕಲ್ದು, ಸ್ಟೇಟ್, ಸೆಂಟ್ರಲ್ ಗವರ್ನಮೆಂಟ್ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡುತ್ತೆ ಆ್ಯಂಡ್ ಅದಕ್ಕೆ ಪ್ರೊಟೆಕ್ಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆದ ಕಾರಣ ಗವರ್ನಮೆಂಟ್ಗೂ ಕೂಡ ಸೈಬರ್ ಸೆಕ್ಯೂರಿಟಿ ಬೇಕಾಗುತ್ತೆ. ಇನ್ನು ಇಂಡಿವಿಜುವಲ್ಸಿಗೆ ಸೈಬರ್ ಸೆಕ್ಯೂರಿಟಿ ಅಂದ್ರೇನು? ವೈ ವಿ ನೀಡ್ ಸೈಬರ್ ಸೆಕ್ಯೂರಿಟಿ? ಏನಕ್ಕಂದರೆ ಈಗ ನಾವೊಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಇಲ್ಲ ಅದರ್ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಆನ್ಲೈನ್ ಸೋಷಿಯಲ್ ಮೀಡಿಯಾಸಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ ಆ್ಯಂಡ್ ನಮಗೆ ಅದಕ್ಕೆ ಒಂದು ಪ್ರಾಪರ್ ಪ್ರೊಟೆಕ್ಷನ್ ಬೇಕಿರುತ್ತೆ. ಸೊ ದ್ಯಾಟ್ಸ್ ವೈ ವಿ ನೀಡ್ ಸೈಬರ್ ಸೆಕ್ಯೂರಿಟಿ. ಇನ್ನು ಬಿಸ್ನೆಸ್ಸಿಗೆ ಬಂದರೆ ಕಂಪ್ನೀಸಲ್ಲಿ ತುಂಬ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಇರುತ್ತೆ, ಅಲ್ಲಿ ವರ್ಕ್ ಮಾಡೋರದ್ದು ಇನ್ಫಾರ್ಮೇಷನ್ಸ್ ಇರುತ್ತೆ, ಎಂಪ್ಲಾಯೀಸ್ದು ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಆದ ಕಾರಣ ಅವ್ರ ಪ್ರೊಟೆಕ್ಷನ್ಗೋಸ್ಕರ, ಕಂಪ್ನಿ ಪ್ರೊಟೆಕ್ಷನ್ಗೋಸ್ಕರ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಏನು ಸೈಬರ್ ಸೆಕ್ಯೂರಿಟಿಗೆ ರಿಗಾರ್ಡಿಂಗ್ ಅಂದರೆ ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಇದೆ, ಸೈಬರ್ ಸ್ವಚ್ಛತಾ ಕೇಂದ್ರ, ಆನ್ಲೈನ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್, ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್, ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000, ಇನ್ನೊಂದು ನ್ಯಾಷನಲ್ ಸೈಬರ್ ಪಾಲಿಸಿ 2013. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series and do press the bell icon to get the notification as soon as I upload any of the videos. Thank you so much.